ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ಗೌಡ. ಇವತ್ತು ಅಮ್ಮ ಊರಿಂದ ತರಕಾರಿನ ಕೊಟ್ಟು ಕಳಿಸಿದ್ದಾರೆ. ಅದನ್ನು ಜೋಡಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಜೋಡಿಸಿಟ್ಟಿದ್ದೀನಿ. ಇದು ನಮ್ಮ ಗಿಡದ ಉಳಿದೆ. ಇಷ್ಟು ಫ್ರಿಡ್ಜಲ್ಲಿ ಜಾಗ ಇಲ್ಲ, ಫ್ರಿಡ್ಜ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಅದರಿಂದ ತರಕಾರಿ ಬುಟ್ಟಿಲಿ ಹಾಕ್ಕೊಂಡಿದ್ದೀನಿ. ಮೊನ್ನೆ ತಂದಿರೋದು ಇನ್ನೂ ಸ್ವಲ್ಪ ಟೊಮೊಟೊ ಇದೆ ಫ್ರಿಡ್ಜಲ್ಲಿ, ಅದಕ್ಕೆ ಇದನ್ನು ತರಕಾರಿ ಬುಟ್ಟಿಲಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಂಡೆಕಾಯಿ ಕೊಟ್ಟು ಕಳಿಸಿದ್ದೆ, ಬೆಂಡೆಕಾಯಿ ಮತ್ತು ನೋಡಿ ಬದನೆಕಾಯಿ ಕೊಟ್ಟು ಕಳಿಸಿದೆ, ಒಂದೆರಡು ಬದನೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ, ಎಳ್ಳಿಕಾಯಿ ಕೊಟ್ಟು ಕಳಿಸಿದೆ. ಉಪ್ಪಿನಕಾಯಿ ಹಾಕಬೇಕು, ಇವತ್ತು ಹಾಕ್ತೀನಿ. ನನಗೆ ಬರೋದಿಲ್ಲ, ನಮ್ಮ ಅಕ್ಕ ಚೆನ್ನಾಗಿ ಹಾಕ್ತಾಳೆ. ಫೋನ್ ಮಾಡಿಬಿಟ್ಟು ಕೇಳಿಬಿಟ್ಟು ನಾನು ಹಾಕೋಣ ಅಂತ ಹೇಳ್ಬಿಟ್ಟು ಇದ್ದೀನಿ. ಇವತ್ತು ನೋಡೋಣ, ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಫ್ರಿಡ್ಜ್ನ ಕ್ಲೀನ್ ಮಾಡೋಣ ಅಂತ ಬಂದೆ, ಯಾಕೆಂದರೆ ಅಮ್ಮ ಕೊಟ್ಟಿರೋದು ಸೊಪ್ಪು ಎಲ್ಲ ಹಂಗೆ ಐತೆ, ಸೋಸ್ಕೋಬೇಕು. ನೋಡಿ, ಎಲ್ಲ ಗಲೀಜಾಗೋಗ್ಬಿಟ್ಟಿದೆ, ಫ್ರಿಡ್ಜು ಜಾಗನೇ ಇಲ್ಲ. ಅದಕ್ಕೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡಿ, ಅವತ್ತು ಊರಿಂದ ತೊಗೊಬಂದಿದ್ದು ಮೆಣಸಿನ್ಕಾಯಿ, ಮೊನ್ನೆ ಬಂದಲ್ಲ ಅವಾಗ ತೊಗೊಬಂದಿದ್ದು. ಇದನ್ನು ಅಷ್ಟೇ ಸೋಸಿ ಎತ್ಕೊಂಡಿಲ್ಲ, ಇದು ಎಲ್ಲ ಸೋಸ್ಕೋಬೇಕು. ಸೆಲ್ಫಿ ಸ್ಟಿಕ್ ಜಾಗನೇ ಇಲ್ಲ ಫ್ರಿಡ್ಜಲ್ಲಿ. ಕೊಬ್ಬರಿ ಇಟ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ಇದೆಲ್ಲ ಸೋಸ್ಕೊಂಡು ಈ ಥರದ ಬಾಕ್ಸ್ ತೊಗೊಂಡಿದ್ದೆ ನಾನು, ಅದರೊಳಗಡೆ ಹಾಕಿಟ್ಕೋತೀನಿ. ಎಲ್ಲನೂ ಇವತ್ತು ಕೊಟ್ಟು ಕಳಿಸಿರೋದು ಸ್ವಲ್ಪ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಎಲ್ಲ ಇದಕ್ಕೆ ಹಾಕ್ಕೊಂಡ್ರೆ ಸ್ವಲ್ಪ ದಿನ ಬರುತ್ತೆ, ಒಂದು 15 ದಿನ ಇತ್ತು. ನೋಡಿ, ನಾನು ಇದಕ್ಕೆ ಒಂದು ಬಟ್ಟೆನ ಹಾಕಿಟ್ಕೊಂಡಿದ್ದೀನಿ. ಜಾಸ್ತಿ ದಿನ ಸ್ವಲ್ಪ ಏನೂ ಆಗೋಲ್ಲ, ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಕಾಟನ್ ಬಟ್ಟೆನ ಇದರೊಳಗಡೆ ಹಾಕಿಟ್ಕೊಂಡಿರ್ತೀನಿ. ಈ ರೀತಿ ಹಾಕಿಟ್ಕೊಂಡ್ರೆ ಬಾಳಿಕೆ ಬರುತ್ತೆ ಸ್ವಲ್ಪ ದಿನ, ಅದರಿಂದ ಎಲ್ಲ ಈ ರೀತಿ ಹಾಕಿಟ್ಕೋತೀನಿ. ನೋಡಿ, ಇದೆಲ್ಲ ಬಿಡಿಸ್ಬಿಟ್ಟು ಅದಕ್ಕೆ ಹಾಕೋತೀನಿ. ಈ ಥರ ಎಲ್ಲ ತೊಟ್ಟನ್ನ ಬಿಡಿಸ್ಬಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ. ಇಲ್ಲ ಅಂದರೆ ಬಾಳಿಕೆ ಬರೋಲ್ಲ, ತೊಟ್ಟೆಲ್ಲ ಕೊಳ್ತೋದಂಗೆ ಆಗುತ್ತಲ್ಲ, ಆವಾಗ ಬೇಗನೆ ಕೊಳ್ತೋಗುತ್ತೆ. ಫ್ರಿಡ್ಜಲ್ಲಿ ಇಟ್ಟಿರೋ ತರಕಾರಿ, ಮೆಣ್ಸಿನ್ಕಾಯಿನೂ ಕೊಳ್ತೋಗುತ್ತೆ. ಯಾಕೆಂದರೆ ತೊಟ್ಟಿರುತ್ತಲ್ಲ, ತೊಟ್ಟು ಕೊಳ್ತೋದಾಗ ಅದು ಸಹ ಕೊಳ್ತೋಗುತ್ತೆ. ಈ ರೀತಿ ಬಿಡಿಸಿಟ್ಕೊಂಡ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ, ಒಂದು ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. ಜಾಸ್ತಿ ಏನಾದ್ರು ಮೆಣಸಿನ್ಕಾಯಿ ಇದ್ದರೆ ಊರ ಕಡೆಯಿಂದ ತಂದರೆ ಹಿಂಗೆ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಗ್ಯಾರಂಟಿ ಯೂಸ್ ಮಾಡ್ಕೋಬೋದು. ನಾನು ಯೂಸ್ ಮಾಡ್ಕೋತೀನಲ್ವ, ಅದಕ್ಕೆ ಹೇಳ್ತಾ ಇರೋದು. ನಾನು ತುಂಬ ದಿನ ಬಾಳಿಕೆ ಬರುತ್ತೆ ನನಗೆ. ಯಾರು ಬಂದ್ರಿ? ಯಾರು ಏನು ಮಾಡ್ತಿದ್ದೀಯ? ಹಂಗೆ ಬ್ಲಾಗ್ ಮಾಡ್ತಾ ಇದ್ನಾ, ಮೆಣಸಿನ್ಕಾಯಿ ಸೋಸ್ಕೊ. ಯಾರು ಬಂದ್ರಿ? ಅವನಮ್ಮ ಬರಮ್ಮ. ಪಾಪ ಪಚ್ಚಣ್ಣಳಮ್ಮ ಅಲ್ಲಿ ರೂಮಾಗೆ ಬಾ. ಯಾರ್ಯಾರು ಬಂದ್ರಿ ಶಂತೆ? ಮನೆ ಕೆಲ್ಸಕ್ಕೆ ಹೋಗ್ತಾ ಇತ್ತಲ್ಲ, ಮೆಣಸಿನ್ಕಾಯಿ ಸೋಸ್ ಸಿಗ್ತೀನಿ ಕಣಮ್ಮ. ಮೇಲ್ಗಡೆ 2 ರ್ಯಾಕು ಕ್ಲೀನ್ ಮಾಡ್ಕೊಂಡಿದ್ದೀನಿ, ಇದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಇದೆರಡು ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೋಬೇಕು. ಮನೇಲಿ ಯಾವ ಕೆಲಸನೂ ಮಾಡಿಲ್ಲ ಇನ್ನು, ಎಲ್ಲ ಅಲ್ಲೇದಲ್ಲೇ ಅಳ್ಳಿದ್ದೀನಿ. ಸದ್ಯಕ್ಕೆ ಫ್ರಿಡ್ಜನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕೆಲಸ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಫ್ರಿಡ್ಜ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡಿದೆ ಗೈಸ್, ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಇವತ್ತು ಮತ್ತೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದು ಎಲ್ಲಿಂದ ಬರುತ್ತೋ ಏನೋ ಗೊತ್ತಿಲ್ಲ, ಗಲೀಜಂತೂ. ಈ ತಮ್ಮ ಮಲ್ಕೋತಾಳೆ ಅಂತ ಫ್ರಿಡ್ಜ್ ಕ್ಲೀನ್ ಮಾಡೋಣ ಅಂತ ಬಂದೆ. ಈ ತಮ್ಮ ಮಲ್ಕೊಳ್ಳಿಲ್ಲ, ಎದ್ಲು. ಅಷ್ಟರೊಳಗಡೆ ನಮ್ಮ ಶಾಂತನೂ ನಮ್ಮ ಪೂರ್ವ ಬಂದರು. ಹೆಂಗೋ ನಮ್ಮ ಶಾಂತ ನೋಡ್ಕೊತಾ ಇದ್ದಾಳೆ ಅವಳನ್ನ. ನಾನು ಹಂಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದೇ ಕಣಮ್ಮ.
ನೋಡಿ ಗೈಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿಟ್ಟಿದ್ದೀನಿ ನೀಟಾಗಿ. ನೋಡಿ ಈ ಕಡೆನೂ ಅಷ್ಟೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸಿ ಇಟ್ಟಿದ್ದೀನಿ. ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಅಮ್ಮ ಕೊತ್ತಂಬರಿ ಸೊಪ್ಪು ಕಳಿಸಿತ್ತು. ತಬಾಕ್ಸಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸೋಸೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀವಿ. ಸೋಸಿ ಎಲ್ಲ ಕೆಲಸ ಹಂಗೆ ಐತೆ, ಹಳ್ಳಿರೋದು ಹಂಗೆ ಐತೆ. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು, ಗಲೀಜಾಗೋಗ್ಬಿಟ್ಟಿದೆ ಮನೆಯೆಲ್ಲ. ಒಂದು ಮನಿ ಪ್ಲ್ಯಾಂಟ್ ಹಾಕಿಕ್ಕಿಟ್ಟಿದ್ದೆ ಒಂದು ಬೌಲಲ್ಲಿ. ಅದರೊಳಗಡೆ ಫಿಶ್ನ ತಂದುಬಿಟ್ಟಿದ್ದೆ ನೋಡಿ ಇದು. ಮತ್ತು ಇದ್ರ ಜೊತೆ ಇದೇ ಥರದ್ದು ಇನ್ನೊಂದನ್ನ ತಂದುಬಿಟ್ಟಿದ್ದೆ. ಅದು ಇವತ್ತು ಸತ್ತೋಗ್ಬಿಟ್ಟಿತ್ತು, ಮೇಲ್ಗಡೆ ತೇಲ್ ಬಂದಿತ್ತು. ನಾನು ಎಷ್ಟು ಖುಷಿಯಿಂದ ತಂದುಬಿಡ್ತೀನಿ ಮೀನನ್ನ. ಇದರೊಳಗಡೆ ಅವು ಯಾಕೋ ಸತ್ತೋಗ್ತಾ ಇದ್ದಾವೆ. ಯಾಕೆ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಯಾರಾದರೂ. ನನಗಂತೂ ತುಂಬಾ ಬೇಜಾರಾಯಿತು. ಎಷ್ಟು ಖುಷಿಯಿಂದ ಎಷ್ಟು ಇಷ್ಟಪಟ್ಟು ತಂದಿರ್ತೀನಿ, ಹಿಂಗಾಗೋಗ್ತವಲ್ಲ ಬೇಜಾರಾಗುತ್ತೆ. ತುಂಬ ಸಲ ಸಾಕೋಣ ಅಂತ ತಗೊಂಬರ್ತೀವಿ, ಅವು ಸತ್ತೋಗ್ತಿದ್ದಾವೆ. ಇದೊಂದಿದೆ, ಅದಕ್ಕೆ ತೋರಿಸೋಣ ಇರೋ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿದೆ. ನೋಡಿ ಚೆನ್ನಾಗಿತ್ತು, 2 ಜೋಡಿಯಾಗಿ ಇದ್ವು. ಒಂದು ತೊಗೊಬರ್ಬಾರ್ದು ಅಂತ ಹೇಳ್ಬಿಟ್ಟು ಫೈಟರ್ ಫಿಶ್ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ವಿ ನಾವು. ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ, ಅದೊಂದೇ ಆಗಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ನೋಡಿ ಪಾಪ ಅದೊಂದೇ ಸಪ್ಪೋಗದೆ, ನನಗೂ ಬೇಜಾರಾಗ್ತಿದೆ. ಮನಿ ಪ್ಲ್ಯಾಂಟ್ ಚೆನ್ನಾಗಿ ಬರ್ತಾಯಿತ್ತು. ಅದರೊಳಗಡೆ ಪಾಚಿ ಹುಳ ಏನಾದರೂ ಆಗಿದ್ರೆ ತಿನ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿದೆ ನಾನು. ಅದು ನೋಡಿದ್ರೆ ಈಗ ಆಯಿತು, ಏನು ಮಾಡೋದು ಗೊತ್ತಾಗ್ತಿಲ್ಲ. 100 ರೂಪಾಯಿ ಜೊತೆ ಅಂತ ಹೇಳ್ಬಿಟ್ಟು ತಂದಿದ್ರು ನಮ್ಮ ಮನೆಯವರು. ನಿನ್ನೆ ಎಲ್ಲ ಚೆನ್ನಾಗೇ ಇತ್ತು, ಬೆಳಗ್ಗೆನೂ ನಮ್ಮ ಮನೆಯವ್ರು ಫುಡ್ ಹಾಕ್ದಾಗೂ ಚೆನ್ನಾಗೇ ಇತ್ತು. ಅದೇನಾಯಿತು ಇದಕ್ಕಿದ್ದಾಗಿ ಫ್ರಿಜ್ ಮೇಲೆ ಎತ್ತಿಟ್ಟಿದ್ವಿ ನಾವು ಇದನ್ನು. ಇಲ್ಲೇ ಫ್ರಿಜ್ ಮೇಲೆ ಇಟ್ಕೊಂಡಿದ್ದೆ. ಅದೆರಡು ಬೆಳ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫ್ರಿಜ್ ಮೇಲೆ ಮನಿ ಪ್ಲ್ಯಾಂಟ್ ಜೊತೆ ಅದನ್ನು ಸಹ ಇಟ್ಟಿದ್ದೆ. ಚೆನ್ನಾಗಿ ಬರ್ತವೆ ಎರಡೂ ಅಂತ. ಅದು ಏನೋ ಆಯಿತು, ಏನೇನೋ ಆಗೋಯ್ತು, ಬೇಜಾರಾಯಿತು. ಏನಿಂದ ಏನೋ ತಿಂತಿದ್ಯಾ ಮೇಡ? ನೋಡಿ ಹುಳ್ಳಿಕಾಳು ಮೊಳಕೆ ಕಟ್ಟಿದ್ದೆ, ಹೋಗಿ ಹುಳ್ಳಿಕಾಳು ತಿನ್ಕೊಂಬಂದೈತೆ. ಫೂ ಗಬ್ಬಿ, ಫೂ ಮಾಡು. ಫೂ, ಯಾಕೆಲ್ಲ ಎಳ್ಳಿಕಾಯೆಲ್ಲ ಕೆಡವಿದ್ಯಾ? ಬೇಕಾ ನಿಂಗೆ ಏಟು? ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನಾನು. ಅದೇ ಇಷ್ಟು ಎಳ್ಳಿಕಾಯಿ ಎಷ್ಟಿದೆ ಗೊತ್ತಾ? 1 2 3 4 5 6 7 8 9 10 11 ಇತ್ತು ಅನಿಸುತ್ತೆ. ನಿನ್ನೆ ಚಿತ್ರಾನ್ನ ಮಾಡಿದೆ ಎಳ್ಳಿಕಾಯ್ದು. ನೋಡಿ ನೋಡಿ ಏನು ಚೇಷ್ಟೆ ಮಾಡ್ತದೆ ನೋಡಿ ಅದು. ನೋಡಿ ಏಯ್ ಚೈ ತಿನ್ಬೇಡ ಚೈ. ತಮ್ಮ ನೋಡಿ ನೋಡಿ ಇತ್ತ ಬಾಯ್, ನಾನು ಹೋಗ್ತೀನಿ. ಬಾಯ್, ಬರಲಾ ಬಾಯ್. ನೋಡಿ ಇವಾಗ ನಾನು ಹೋಗ್ತೀನಿ. ಹೆಂಗೆ ಬರ್ತಾಳೆ ಗೊತ್ತಾ ನಾನು ಹಿಂದೆ ಅವಳು. ಬಾಯ್, ಸಿ ಯು ಇತ್ತ ಬಾಯ್ ಬಾಯ್. ನೋಡಿ ಅವಳಿಗೆ ಅರ್ಥ ಆಗುತ್ತೆ ನೋಡಿ. ಬಾಯ್ ಸಿ ಯು ಅಂತ ಹೇಳಿದ್ರೆ ಸಾಕು, ಎಲ್ಲೋ ಹೋಗ್ತಾಳೆ ಬಿಟ್ಟು ಅಂತ ಹೇಳ್ಬಿಟ್ಟು ಓಡ್ಬಿಡ್ತಾಳೆ. ಇಲ್ಲಿ ನೋಡಿ ಆಟ ಸಾಮಾನು ಹೆಂಗೆ ಸುರ್ಕೊಂಡೈತೆ. ನೋಡಿ ಬಂದ್ಬಿಟ್ಲು, ಕಾಲಿಡ್ಕೊಂಡು ನಿಂತ್ಕೋತಾಳೆ ನೋಡಿ. ಇವಾಗ ಎಲ್ಲೂ ಹೋಗೋದಕ್ಕೆ ಬಿಡಲ್ಲ, ಹಂಗೆ ನಿಂತ್ಕೋತಾಳೆ. ಬೇಡ ಹೋಗು, ಬೇಡ ಹೋಗು, ಬೇಡ ಬೇಡ ಹೋಗು. ಅವಳಿಗೆ ಕಫ ಆಗಿದೆ, ಕೆಮ್ಮು. ನೋಡಿ ಹೆಂಗೆ ಅಳ್ತಾಳೆ. ನೋಡಿ 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 ತೊಗೊಬಂದಿದ್ರು ವಾಸ್ತು ಗಿಡ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ರು, ಸೆಡ್ ಗಿಡ ಅಂತ. ಅದಕ್ಕೆ ನೀರು ಹಾಕಿರಲಿಲ್ಲ, ಎಲ್ಲ ಅದು
ಮಳೆಗೆ ನೀರು ಹಿಡ್ದು ಕೊಳ್ತೋದಂಗೆ ಆಗ್ಬಿಟ್ಟಿದೆ. ಮತ್ತು ಇದೊಂದು ಬಿದ್ರದ್ದು ಬರುತ್ತಲ್ವ, ಅದೊಂದು ತೊಗೊಬಂದಿದ್ರು. ಆಲೋವೆರಾ ಇತ್ತು, ಆಲೋವೆರಾನು ಇಟ್ಟಿದ್ವಿ. ನೀರು ಹಾಕಿರಲಿಲ್ಲ, ಎಲ್ಲ ಒಣಗೋಗಿತ್ತು. ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ. ಇದು ನೀರು ಜಾಸ್ತಿ ಆಯಿತು ಅನಿಸುತ್ತೆ. ಇಲ್ಲೊಂದು ಬರ್ತಾಯಿದೆ ಇವಾಗ, ಅದ್ರ ಜೊತೆಗೆ ಬೇರೆದೊಂದು ಬರ್ತಾಯಿದೆ ಇವಾಗ. ಇದನ್ನೇನ ನೋಡಿ, ಇದು ಅಷ್ಟೇ ಚೆನ್ನಾಗಿ ಬಂದೈತೆ. ಇದಕ್ಕೆ ಹಂಗೆ ಇಲ್ಲಿಗೆ ಹೂಡ್ಬಿಡ್ತೀನಿ. ಚೆನ್ನಾಗಿ ಬರ್ತಾ ಇರುತ್ತೆ, ನೀರು ಹಿಡಿದ್ಬಿಟ್ಟು ಹೋಗ್ಬಿಡುತ್ತೆ. ಇಲ್ಲಿ ನೋಡಿ, ಚಿಯಾ ಸೀಡ್ಸು ನೆನಾಕಿದ್ದೆ, ಕುಡ್ದಿರಲಿಲ್ಲ, ಮರ್ತೋಗಿದ್ದೆ. ಅದಕ್ಕೆ ಇದಕ್ಕೆ ತಂದು ಹಾಕಿದ್ದೆ. ಮೊಳಕೆ ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದೆ ಮೊಳಕೆ. ನೋಡಿ ಬಂದಿದೆ, ಸುಮಾರು ಬಂದಿದೆ. ಮತ್ತು ಇದರಲ್ಲಿ ಒಂದೆರಡಿದೆ. ಇದನ್ನು ಕಿತ್ಬಿಟ್ಟು ಇದನ್ನು ಊರ್ತೀನಿ ನೀಟಾಗಿ. ಎಲ್ಲೇ ಎಷ್ಟು ಕಡೆ ಬೆಳ್ಕೊಳುತ್ತೋ ಬೆಳ್ಕೊಳ್ಳಿ. ಚೆನ್ನಾಗೇ ಬಂದಿತ್ತು ಇದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಮಾಡ್ಕೊಂಡಿದ್ದು ಅಲ್ಲಿಟ್ಟಿದ್ವಿ, ಮಳೆಗೆ ನೆಂದ್ಬಿಟ್ಟು ಹಂಗಾಗೋಗ್ಬಿಟ್ಟಿದೆ. ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಬರಲಿ ಅಂತೇಳ್ಬಿಟ್ಟು ಅದಕ್ಕೆ ಈಗ ಇಡ್ತಾಯಿದ್ದೀನಿ. ಬೇರು ಪೂರ್ತಿ ಕೊಳ್ತೋಗಿದೆ ನೋಡಿ, ಇದು ಪೂರ್ತಿ ಕೊಳ್ತೇ ಹೋಗಿದೆ ಅಷ್ಟೇ. ಅದಕ್ಕೆ ನೀರು ಹಿಡ್ದು ಕೊಳ್ತೋಗಿದೆಯಲ್ವ, ಅದಕ್ಕೆ ಬೆಳೆದಿಲ್ಲ. ಅದೇ ಜಾಗಕ್ಕೆ ಬೇರೆ ದೂರೋಣ. ಎಪ್ಪೆ ಪೆಪ್ಪೆ ಪೆ ಪೆ ಪೆಪ್ಪೆ ಎಲ್ಲ ಪಾಚಿ ಬಂದಿದೆ ನೋಡಿ, ಎಲ್ಲ ಪಾಚಿ ಆಗಿಬಿಟ್ಟಿತ್ತು ಮಳೆಗೆ ನೆಂದು. ಇದು ಅಷ್ಟೇ, ಮೇಲೆ ಎದ್ದೇಳ್ತಾನೆ ಇರಲಿಲ್ಲ, ಹಂಗಿತ್ತು. ಅದಕ್ಕೆ ನಾವು ಈ ಕಡೆ ತಂದಿಟ್ಟೆ, ಮೆಟ್ಲು ಮೇಲೆ ಇಟ್ಟಿದ್ದೆ, ಹಂಗಾಗಿತ್ತು. ನೋಡಿ, ಇದೊಂದು ಕೌಲು ಹೊಡ್ಕೊಂಡಿದೆ ಆಲೋವೆರಾ ಇಲ್ಲಿ. ಇದ್ರದ್ದು ಊರಿದ್ದೀನಿ, ಸುಮಾರು ಕಡೆ ಊರಿದ್ದೀನಿ. ಎಲ್ಲ ತೆಗೆದು ಅದ್ರ ಜಾಗದಿಂದ ಬೇರೆ ಕಡೆ ಎಲ್ಲ ಊರಿದ್ದೆ. ಅಲ್ಲೇ ಒಂದೇ ತಕ್ಕೆ ಊರ್ತೀನಿ, ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಇಲ್ಲೇ ಚಿಗುರುಕೊಂಡಿದೆ, ಚಿಗುರುಕೊಳ್ಳಿ. ಇವೆಲ್ಲ ಇಲ್ಲೇ ಚಿಗುರುಕೊಳ್ಳಿ. ಬಂದರೆ ತೋರಿಸ್ತೀನಿ ನಾನು ನಿಮಗೆ ಚೆನ್ನಾಗಿ ಬಂದು. ಇದು ಬಿದ್ರದು ನಮ್ಮ ಅಮ್ಮರ ಮನೆಯಿಂದ ತಗೊಬಂದಿದ್ದು. ನಮ್ಮ ಮನೆಯವರಿಂದ ಎತ್ಕೊಬಂದು ಒಣಗೋಗಂಗೆ ಆಗಿತ್ತು. ಬರುತ್ತೋ ಹೆಂಗೋ ಅಂತ ಹೇಳ್ಬಿಟ್ಟು ಊರಿದ್ದೆ, ಆದರೂ ಚೆನ್ನಾಗಿ ಬಂದೈತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚಿಯಾ ಸೀಡ್ಸ್ ಎಲ್ಲ ಬೆಳೆಯುತ್ತೆ, ನೋಡ್ತೀನಿ. ನೋಡಿ, ಒಂದು 10 ಇದ್ದಾವೆ ಕರೆಕ್ಟಾಗಿ. 10 ಇಂಚ್ ಇಟ್ಕೊಂಡಿದ್ದೆ ಎಳ್ಳಿಕಾಯಿನ. ಅದನ್ನು ಉಪ್ಪಿನಕಾಯಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಈ ಹುಳಿ ವಾಸನೆಗೆ ಬಾಯಲ್ಲಿ ನೀರು ಬರ್ತಾಯಿದೆ ನನಗೆ. ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದ್ರು ಹಂಗೆ ಇರುತ್ತೆ, ಸೂಪರಾಗಿರುತ್ತೆ ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ಳಿ ಎಲ್ಲನೂ. ನೋಡಿ, ಈ ರೀತಿ ಎಲ್ಲನೂ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ ನಿಮಗೆ? ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ನೋಡಿ, ಉಪ್ಪನ್ನ ಹಾಕಿ ಮುಚ್ಚಿಡಬೇಕು. ಇದೆಲ್ಲ ನೆಂದ್ಕೊಂಡು ನೋಡಿ, ಉಪ್ಪನ್ನ ಹಾಕಿ ಈ ರೀತಿ ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2 ರಿಂದ 3 ದಿನದವರೆಗೂ ಬಿಟ್ಬಿಡ್ಬೇಕು. ಅದೆಲ್ಲ ಚೆನ್ನಾಗಿ ನೆನ್ಕೊಳ್ಳುತ್ತೆ, ಉಪ್ಪು ನೀರೆಲ್ಲ ಬಿಟ್ಕೊಂಡು. ನೀರು ಸೋಕಿಸ್ಬೇಡಿ,
ನೀರು ಸೋಗಿಸಿದ್ರೆ ಅದು ಕೊಳ್ತೋಗ್ಬಿಡುತ್ತೆ. ಮುಂಚೆನೇ ನಿಂಬೆಹಣ್ಣು ಎಳ್ಳಿಕಾಯಿನ ತೊಳೆದಿಟ್ಕೊಂಬಿಡಿ. 2 ದಿನ 3 ದಿನ ಮುಂಚೆನೇ ಎಳ್ಳಿಕಾಯಿನ ತೊಳೆದಿಟ್ಕೊಂಡು ನೀವು ಉಪ್ಪಿನಕಾಯಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಕೊಳ್ತೋಗ್ಬಿಡುತ್ತೆ ಉಪ್ಪಿನಕಾಯಿ, ಬಾಳಿಕೆ ಬರಲ್ಲ. ಅದೇ ಅಷ್ಟೇ, ಪ್ರಾಬ್ಲಮ್ ಏನಿಲ್ಲ, ಬೇಗ ಕೆಟ್ಟೋಗುತ್ತೆ. ನೋಡಿ ಈಗ ಒಂದು ಇದನ್ನು ಮುಚ್ತಾ ಇದ್ದೀನಿ. ಅದಕ್ಕೆ ಮುಚ್ಚಿ ಎತ್ತಿಡ್ತೀನಿ, ಮತ್ತು ತೋರಿಸ್ತೀನಿ ನಾನು ಯಾವ್ಯಾವ ರೀತಿ ಮಾಡ್ತೀನಿ ಅಂತ. ಅದನ್ನು ಎತ್ತಿಟ್ಟು ಅಮ್ಮ ಊರಿಂದ ಬೆಂಡೆಕಾಯಿ ಕೊಟ್ಕಳಿಸಿತ್ತಲ್ವ, ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ತೆಗ್ದಿಟ್ಕೋತಾ ಇದ್ದೀನಿ ಬೆಂಡೆಕಾಯಿನ. ಸಾಕು ಒನ್ ಟೈಮ್ಗೆ. ಸಣ್ಣದಾಗಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊತೀನಿ ನಾನು. ಎಲ್ಲಿ ಬಂದು ಕೂತಿದ್ದಾಳೆ, ಅಡುಗೆ ಮನೆಯಲ್ಲೇ ಇರ್ತಾಳೆ ಯಾವಾಗ ನೋಡಿ. ಇವಳು ಇಲ್ಲೇ ಬಂದು ನಿಂತಿದ್ದಾಳೆ. ಅವಳಲ್ಲಿ ಕೂತ್ಕೊಂಡು ಪಾತ್ರೆ ತೊಳೆದಿಟ್ಟಿರ್ತೀನಿ, ಅಲ್ಲಿ ತೊಗೊಂಡೆಲ್ಲ ಕೆಳಗಡೆ ಇಸ್ಕೊಂಡು ಆಡ್ತಾ ಇರ್ತೈತೆ. ಹೇ ಹೇ ಕ್ಯಾನ್ ಎತ್ತಿಡು ಕ್ಯಾನ್ ಮೇಲೆ. ಹೊಡೆದೋಗಲ್ವ ಹಂಗೆ ಕೂತ್ಕೊಂಡ್ರೆ? ಹಚ್ಚಿಡ್ಕೊಂಡು ಈ ಕಡೆ ತಲೆ ನೋವ್ತಾ ಇತ್ತು ಯಾಕೋ, ಸ್ವಲ್ಪ ಕಾಫಿ ಕಾಸ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ, ಇಡ್ತಾ ಇದ್ದೀನಿ. ನನಗೆ ಕಾಫಿ ಅಂತೂ ಬಿಡೋದಕ್ಕೆ ಆಗಲ್ಲ. ನೋಡಿ ಕಾಫಿ ರೆಡಿ ಆಯಿತು. ಬೆಂಡೆಕಾಯಿನ ಉರಿತಾ ಇದ್ದೀನಿ. ನೋಡಿ ಅವರಿಬ್ಬರು ಕೂತಾರೆ. ಇಲ್ಲೇ ಕೂತ್ಕೊಂಡು ಬೆಂಡೆಕಾಯಿನ ಉರಿತಾ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ. ಕಾಫಿ ಕುಡಿಬೇಕು ಗೈಸ್, ನನಗೆ ಕಾಫಿ ಕುಡಿಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಯಾವುದಾದ್ರೂ ಒಂದಾದ್ರೂ ಇರಬೇಕು. ಕಾಫಿ ಕುಡಿ ಜಾಸ್ತಿನೇ ಆಯಿತು, ತಲೆನೋವ್ತಾ ಇತ್ತು ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ. ಮತ್ತು ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಪಲ್ಯಕ್ಕಿಟ್ಟು. ನೋಡಿ ಹೆಂಗೆ ಆಡ್ತಿದ್ದಾರೆ ಅಡುಗೆ ಮನೆ. ನೋಡಿ ಅಡುಗೆ ಮನೆಯೆಲ್ಲ ಹೆಂಗೆ ಮಾಡಿದ್ದಾರೆ. ಇಬ್ಬರು ಸೇರ್ಕೊಂಡು ನೋಡಿ ಕ್ಲೀನ್ ಮಾಡೋಕ್ಕಾಗೋದೇ ಇಲ್ಲ ನನಗಂತೂ ಗೈಸ್, ಅಷ್ಟು ಗಲೀಜು ಮಾಡ್ತಾರೆ. ಈ ವಿಡಿಯೋನ ಎಂಡ್ ಮಾಡ್ತಾನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.